2025-26ನೇ ಸಾಲಿನಲ್ಲಿ 10ನೇ ತರಗತಿ ಪಾಸಾಗಿ ಡಿಪ್ಲೊಮೊ ಮಾಡಿದಂತಹ ಅದೇ ರೀತಿ ಸೆಕೆಂಡ್ PUC ಮುಗಿಸಿ ಡಿಗ್ರಿ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸಿರುವಂತಹ ಬಾಲಕಿಯರಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ 30,000ಗಳ ಸ್ಕಾಲರ್ಶಿಪ್ಪನ್ನು ನೀಡುವ ಅರ್ಜಿಯನ್ನು ಕರೆಯಲಾಗಿದ್ದು, ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದೇ ರೀತಿ ಅರ್ಜಿ ಹಾಕುವಂತಹ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದನ್ನು ನೋಡಿ ನೀವು ಖುದ್ದಾಗಿ ನೀವೇ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಬೇಸಿಕ್ಕಾಗಿ ನಿಮ್ಮ ಒಂದು ಫೋಟೋ, ಸಿಗ್ನೇಚರ್, ಆಧಾರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಮತ್ತು PUC ಮಾರ್ಕ್ಸ್ ಕಾರ್ಡ್ ಜೊತೆಗೆ ನೀವು ಅಡ್ಮಿಷನ್ ಮಾಡಿಸಿದರೆ ಡಿಪ್ಲೊಮೊ ಅಡ್ಮಿಷನ್ ಮಾಡಿಸಿದರೆ ಡಿಪ್ಲೊಮೊ ಅಥವಾ ಡಿಗ್ರಿ ಅಡ್ಮಿಷನ್ ಮಾಡಿಸಿದರೆ ಡಿಗ್ರಿ ಅಡ್ಮಿಷನ್ ಮಾಡಿಸಿರುವಂತಹ ಒಂದು ಫೀ ರೆಸಿಪ್ಟ್ ಬೇಕಾಗುತ್ತೆ. ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೂಲಕ ಡೈರೆಕ್ಟಾಗಿ ನೀವು ಈ ಒಂದು ವೆಬ್ಸೈಟ್ಗೆ ಬರ್ಬೋದು. ಈ ವೆಬ್ಸೈಟ್ನಲ್ಲಿ ಇಲ್ಲಿ ಡೀಟೇಲ್ಸ್ ಎಲ್ಲ ಶೋ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಯಾರೆಲ್ಲ ಸೆಲೆಕ್ಟ್ ಆಗ್ತಿರಲ್ಲ ಅವರಿಗೆ ನಿಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆಗುವವರೆಗೂ ಪ್ರತಿ ವರ್ಷ 30,000ಗಳ ಸ್ಕಾಲರ್ಶಿಪ್ ನಿಮಗೆ ನೀಡಲಾಗುತ್ತೆ. ಪ್ರತಿ ವರ್ಷ ಕೂಡ ನೀಡಲಾಗುತ್ತೆ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗುವವರೆಗೆ. ಸೊ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ತಗೊಂಡು ಇಲ್ಲಿ ನಿಮ್ಮೊಂದು ಜೆಂಡರನ್ನು ಸೆಲೆಕ್ಟ್ ಮಾಡಿ ಅದೇ ರೀತಿ ಈ ಒಂದು ಎಲ್ಲ ಟೇಬಲಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲ 10th ಕರ್ನಾಟಕದಲ್ಲಿ ಮುಗಿಸಿದ್ರಾ, PUC ಕರ್ನಾಟಕದಲ್ಲಿ ಮುಗಿಸಿದ್ರಾ ಅಂತ ಈ ರೀತಿ ಇದೆ. ಅವನ್ನ 4 ನೀವು ಎಸ್ ಅಂತ ಕೊಡಬೇಕಾಗತ್ತೆ. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿರಬೇಕಾಗತ್ತೆ. ಅದೇ ರೀತಿ ನೀವು ಕರ್ನಾಟಕ ಈ ಸ್ಟೇಟ್ಗಳಲ್ಲಿ ಸ್ಟಡಿ ಮಾಡಿರಬೇಕಾಗತ್ತೆ. ಅದೇ ರೀತಿ ನೀವು ಈ ಸಾಲಿನಲ್ಲಿ ನಿಮ್ಮ ಒಂದು 2025-26ನೇ ಸಾಲಿನಲ್ಲಿ ಡಿಗ್ರಿ ಪದವಿಯ ಅಥವಾ ಡಿಪ್ಲೊಮಾದ ಫಸ್ಟ್ ಇಯರ್ನ ಅಡ್ಮಿಷನ್ನ ತೆಗೆದುಕೊಂಡಿರಬೇಕಾಗತ್ತೆ. ಅಂಥವರಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೇಳುತ್ತೆ. ಆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ OTP ಸೆಂಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ OTP ಎಂಟರ್ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡಿ ಅದೇ ರೀತಿ ನಿಮ್ಮ ಒಂದು ಚೂಸ್ ಲ್ಯಾಂಗ್ವೇಜ್ ಫಾರ್ SMS ಅಂತ ಇದೆ. ಅಂದರೆ ನಿಮ್ಮ ಒಂದು ಮೊಬೈಲಿಗೆ ಅವರು ರಿಜಿಸ್ಟ್ರೇಷನ್ ನಂಬರನ್ನು ಸೆಂಡ್ ಮಾಡ್ತಾರೆ. ನೀವು ಇಂಗ್ಲೀಷ್, ಹಿಂದಿ, ಕನ್ನಡ ಯಾವ್ದು ಬೇಕಾದರೂ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಇನ್ನೊಂದು ಸಾರಿ ಆಧಾರ್ ಕಾರ್ಡ್ ನಂಬರ್ನ ಕನ್ಫರ್ಮ್ ಮಾಡಿ. ಅದೇ ರೀತಿ ನಿಮ್ಮ ಒಂದು ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕಿಂತ ಬಿಫೋರ್ ಇಲ್ಲಿ ನೀವು 12th ಎಲ್ಲಿ ಯಾವ ಸ್ಟೇಟ್ನಲ್ಲಿ ಮುಗಿಸಿದ್ದೀರಾ ಅಂತ ಇದೆ ಮತ್ತು ಯಾವ ಡಿಸ್ಟಿಕ್ನಲ್ಲಿ ಮುಗಿಸಿದ್ದೀರಾ ಅಂತ ಇದೆ. ಅದನ್ನು ಸ್ಟೇಟ್ ಮತ್ತು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಪಾಸ್ವರ್ಡನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಷ್ಟನ್ನು ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಯಾವ ಮೊಬೈಲ್ ನಂಬರ್ನ ನೀಡಿರುತ್ತಲ್ಲ ಆ ಒಂದು ಮೊಬೈಲ್ ನಂಬರಿಗೆ ಒಂದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸೆಂಡ್ ಆಗುತ್ತೆ ರೀ. ಆ ರಿಜಿಸ್ಟ್ರೇಷನ್ ನಂಬರ್ ಅವರು ಸೆಂಡ್ ಮಾಡ್ತಾರೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಒಂದು ಪಾಸ್ವರ್ಡನ್ನು ಏನು ಕ್ರಿಯೇಟ್ ಮಾಡಿದಾರಲ್ಲ ಆ ಒಂದು ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡನ್ನು ತೆಗೆದುಕೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇಷ್ಟಾದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ರಿಸೀವ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ನಿಮ್ಮ ಮೊಬೈಲಿಗೆ ಬಂದಂತಹ ರಿಜಿಸ್ಟ್ರೇಷನ್ ನಂಬರನ್ನು ಮತ್ತು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡನ್ನು ಈ ರೀತಿಯಾಗಿ ಲಾಗಿನ್ ಪೇಜಿಗೆ ಬಂದು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಅಪ್ಲಿಕೇಶನ್ ಸಲ್ಲಿಸುವಂತಹ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಫಸ್ಟಿಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಕೇಳುತ್ತಾರೆ. ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್ನ ಕೇಳುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಯುವರ್ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಬಂತು. ಈ ರೀತಿಯಾಗಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ಗಳಾದಂತಹ ಒಂದು ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ. ಈ ರೀತಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಫುಲ್ ನೇಮ್ ಮತ್ತು ನಿಮ್ಮ ಜೆಂಡರ್, ಡೇಟ್ ಆಫ್ ಬರ್ತ್, ಅದೇ ರೀತಿ ಇಲ್ಲಿ ನಿಮ್ಮ ಒಂದು ಫಾದರ್ ನೇಮ್ ಅಥವಾ ಮದರ್ ನೇಮ್ ಅಥವಾ ಗಾರ್ಡಿಯನ್ ನೇಮ್ ನಿಮ್ಮ ಯಾವುದಿದಲ್ಲ ಆ ನೇಮನ್ನು ಹಾಕಿ ಅದಾದಮೇಲೆ ಮೊಬೈಲ್ ನಂಬರ್ನ ಮತ್ತು ನಿಮ್ಮ ಒಂದು ಜಿಮೇಲನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಷ್ಟು ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಆಗಿದ್ದು. ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದೆ. ನಿಮ್ಮ ಒಂದು ಊರಿನ ವಿಳಾಸವನ್ನು ನಿಮ್ಮ ಮಾಹಿತಿಯನ್ನು ನೀಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಸ್ಟೇಟ್ ರಾಜ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಒಂದು ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿ ಪಿನ್ ಕೋಡನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಷ್ಟನ್ನು ನೀವು ಬೇಸಿಕ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಫಿಲ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಒಂದು ಅಪ್ಲಿಕೇಶನ್ ಸಲ್ಲಿಸುವಂತಹ ಪೋರ್ಟಲ್ಗೆ ಮತ್ತೆ ರೀಡೈರೆಕ್ಟ್ ಆಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಬಹಳ ಸಿಂಪಲ್ ಆಗಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಯಾರೆಲ್ಲ ಸೆಲೆಕ್ಟ್ ಆಗ್ತಿರಲ್ಲ ಈ ಒಂದು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸ್ಕಾಲರ್ಶಿಪ್ಗೆ, ಅವರಿಗೆ ಕಂಪಲ್ಸರಿಯಾಗಿ ನಿಮ್ಮ ಒಂದು ಕೋರ್ಸ್ ಫಸ್ಟ್ ಇಯರಲ್ಲಿ ನೀವು ಡಿಗ್ರಿ ಅಡ್ಮಿಷನ್ ಮಾಡಿಸಿದ್ರೆ ಡಿಗ್ರಿ 3 ವರ್ಷ ಇದ್ದರೆ 4 ವರ್ಷ ಇದ್ದರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗುವವರೆಗೂ ನಿಮಗೆ ಇಯರ್ಲಿ 30,000 ಬರ್ತದೆ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ
ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಅದೇ ರೀತಿ ಅಡ್ಮಿಷನ್ ಪ್ರೂಫ್ ಅಂತ ಇದೆ. ಇವನ್ನೆಲ್ಲ ಅಪ್ಲೋಡ್ ಮಾಡೋದು ಅಷ್ಟೇ ಇದೆ ರೀ. ಯಾವುದು ರೀತಿಯಾದಂಥ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಟೈಪ್ ಮಾಡುವಂಥ ನೆಸೆಸಿಟಿನೂ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದೆ. ಈ ರೀತಿ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಶೋ ಆಗಿದೆ ಅಲ್ಲ, ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಅವರು ಶೋ ಮಾಡಿದ್ದಾರೆ, ಆ ಒಂದು ಡೆಮೋವನ್ನು ಕೊಟ್ಟಿದ್ದಾರೆ. ಆ ಡೆಮೋ ಕೊಟ್ಟಿರ್ತಾರಲ್ಲ ಆ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಎಲ್ಲನೂ ಸರಿಯಾಗಿ ಕ್ಲಿಯರ್ ಆಗಿ ಬರೋ ಹಾಗೆ ಅಪ್ಲೋಡ್ ಮಾಡಿರಿ. ಡೀಟೇಲ್ಸ್ ಎಲ್ಲ ಶೋ ಆಗೋ ಹಾಗೆ, ಬ್ಲರ್ ಇರಬಾರ್ದು ರೀ. ಆಗಿದ್ದರೆ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಿನ ಡೀಟೇಲ್ಸನ್ನು ಕೇಳಿದ್ದಾರೆ. ಬ್ಯಾಂಕ್ ಪಾಸ್ಬುಕ್ನ ಡೀಟೇಲ್ಸ್ ನೋಡ್ತಾ ಇರ್ಬೋದು. ಅಕೌಂಟ್ ಹೋಲ್ಡರ್ ನೇಮ್, ಅವ್ರ ಪೇರೆಂಟ್ಸ್ ನೇಮ್, ಅದೇ ರೀತಿ IFSC ಕೋಡನ್ನು ಎಂಟರ್ ಮಾಡಿ ಆ ಒಂದು ಬ್ಯಾಂಕ್ ಪಾಸ್ಬುಕ್ಕಿನ ಫ್ರಂಟ್ ಪೇಜನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿ 30 KB to 500 KB ಅಂತ ಕೊಟ್ಟಿದ್ದಾರೆ. ಅದರೊಳಗಡೆ ನೀವು ಒಂದು ಕ್ಲಿಯರಾಗಿ ಸ್ಕ್ಯಾನ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದಾದಮೇಲೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಶೀಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಜಸ್ಟ್ ಫಸ್ಟಿಗೆ ಬೇಸಿಕ್ ಇನ್ಫಾರ್ಮೇಷನ್ ಏನು ಕೊಡ್ತಿರಲ್ಲ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಅಷ್ಟೇ ಎಂಟರ್ ಮಾಡೋದು ರೀ. ಉಳ್ಕಿದ್ದೆಲ್ಲ ಇಲ್ಲಿ ಕೇವಲ ಅಪ್ಲೋಡ್ ಮಾಡ್ತಾ ಹೋಗೋದು. ನೋಡ್ತಾ ಇರ್ಬೋದು ಈಗ 10th ಮಾರ್ಕ್ಸ್ ಶೀಟ್ ಆದಮೇಲೆ ನಿಮ್ಮ ಒಂದು PUC ಮಾರ್ಕ್ಸ್ ಶೀಟ್, ಡಿಪ್ಲೊಮೋದವರು 10th ಮಾರ್ಕ್ಸ್ ಶೀಟ್ ಆದಮೇಲೆ ಡೈರೆಕ್ಟಾಗಿ ರೆಸಿಪ್ಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಡಿಗ್ರಿ ಸ್ಟೂಡೆಂಟ್ಸ್ 10th ಮತ್ತು PUC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಡ್ಮಿಷನ್ ಪ್ರೂಫಿಗೆ ಇಲ್ಲಿ ನೋಡ್ತಾ ಇರ್ಬೋದು ಕಾಲೇಜಿಂದ ಬೋನೋಫೈಡ್ ಸರ್ಟಿಫಿಕೇಟ್ನ ನೀವು ತೆಗೆದುಕೊಂಡು ಅಪ್ಲೋಡ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದಂತಹ ಕಾಲೇಜ್ ಫೀ ರೆಸಿಪ್ಟನ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಎರಡು ಚಾಯ್ಸ್ ಕೊಟ್ಟಿದ್ದಾರೆ, ಎರಡರಲ್ಲಿ ಒಂದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ಸ್ಟೂಡೆಂಟಿನ ಫೀ ರೆಸಿಪ್ಟನ್ನ ಅಪ್ಲೋಡ್ ಮಾಡಿದೆ. ಇದಾದಮೇಲೆ ಕನ್ಸೆಂಟನ್ನು ಟಿಕ್ ಮಾಡಿ ಇಲ್ಲಿ ಐ ಅಗ್ರಿ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಏನೆಲ್ಲ ಅಪ್ಲೋಡ್ ಮಾಡಿದ್ರಲ್ಲ ಅವೆಲ್ಲ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಎಲ್ಲನೂ ಒಂದು ಸಾರಿ ಚೆಕ್ ಮಾಡ್ತಾ ಇನ್ನೊಂದು ಸಾರಿ ಕೌಂಟರ್ ಚೆಕ್ ಮಾಡ್ತಾ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲನೂ ಚೆಕ್ ಮಾಡಿ ನೆಕ್ಸ್ಟ್ ಮಾಡ್ತಾ ಕ್ಲಿಕ್ ಮಾಡಿ ಲಾಸ್ಟಿಗೆ ರೆಸಿಪ್ಟ್ ಬಂದಾಗ ಸಬ್ಮಿಟ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸಬ್ಮಿಟ್ ಅಂತ ಬಂದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಇಷ್ಟು ಈಸಿಯಾಗಿ ನೀವು ಒಂದು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ 30,000 ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಅಂತ ಇದ್ದಲ್ಲೇ ಎಕ್ನಾಲಜ್ಮೆಂಟ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು PDF-ಅನ್ನು ಸೇವ್ ಮಾಡ್ಕೋಬೋದು, ಅಥವಾ ನಿಮ್ಮ ಕಸ್ಟಮರ್ ಅಪ್ಲಿಕೇಶನ್ ಹಾಕಿದರೆ ಇದನ್ನು ಪ್ರಿಂಟೌಟನ್ನು ತೆಗೆದು ಕೊಡ್ಬೋದು. ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಸೆಲೆಕ್ಟ್ ಆಗ್ತಾರಲ್ಲ ಸೆಲೆಕ್ಟೆಡ್ ಪೀಪಲ್ಸಿಗೆ ಅಷ್ಟೇ 30,000 ಸ್ಕಾಲರ್ಶಿಪ್ ಬರ್ತೈತೆ ರೀ. ಆ ಅಪ್ಲಿಕೇಶನ್ ಹಾಕಿದಂಥ ಪ್ರತಿ ವ್ಯಕ್ತಿಗೂ ಬರುತ್ತಂತ ಇಲ್ಲೇ ಹೇಳಿಲ್ಲ. ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸುವಾಗ ಏನಾದರೂ ಪ್ರಾಬ್ಲಮ್ ಬಂದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.